ವಿಕ್ರಾಂತ್, ಏನ್ ಇಷ್ಟ ಬೇಗ ಬಂದ್ಬಿಟ್ಟೆ? ಬನ್ನಿ ಹೇಳ್ತೀನಿ. ಆಕ್ಚುಲಿ ಇವತ್ತು ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ನಮ್ಮ ಮನೆಗೆ ಇವತ್ತೊಬ್ರು ಗೆಸ್ಟ್ ಬಂದಿದ್ದಾರೆ. ಯಾರು? ಹೇಳ್ತೀನಿ ರೀ. ನಿಶಿ, ನಿಶ್ವಿಕಾ? ಬಾಮ್ಮ ಬಾ. ಹಾಯ್ ಆಂಟಿ. ನಿಶ್ವಿಕಾ, ಹೇಗಿದ್ಯಮ್ಮ? ನಾನ್ ಸೂಪರ್ ಆಗಿದ್ದೀನಿ ಆಂಟಿ. ಹೌ ಆರ್ ಯು? ಅಯ್ಯೋ ಬಿಡು, ನಮ್ದೇನಮ್ಮ, ಊರ್ ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ನೀವು ದೊಡ್ಡವರೆಲ್ಲ ಈ ತರ ಡೈಲಾಗ್ ಹೊಡಿತಾ ಇರ್ತೀರಲ್ವಾ? ಇಷ್ಟು ಬೇಗ ನಿಮ್ಮನ್ನ ಕಾಡ್ ಕರೆಯಲ್ಲ ಬಿಡಿ. ಇನ್ನು ನೀವ್ ನಿಮ್ ಮಗನ್ ಮದ್ವೆ ಮಾಡ್ಬೇಕು. ಅವನ್ ಖುಷಿಯಾಗಿರೋದನ್ನ ನೀವ್ ನೋಡ್ಬೇಕು. ಅಯ್ಯೋ, ಮದ್ವೆ ಅಂದ ತಕ್ಷಣ ಯಾಕಿಬ್ರು ಹೀಗ್ ಡಲ್ ಆಗ್ಬಿಟ್ರಿ? ಯಾಕೆ ವಿಕಿ, ಮದ್ವೆ ಆಗೋದಕ್ಕೆ ಇಂಟ್ರೆಸ್ಟ್ ಇಲ್ವಾ ನಿನಗೆ? ಅದು ನಿಶಿ ರೀಸೆಂಟ್ ಆಗಿ ಆಗದೆ ಏನು, ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಒಳ್ಳೆ ಹುಡುಗಿ ನನ್ನ ಎದುರುಗಡೆನೆ ನಿಂತಿದ್ದಾಳೆ. ಹೇಗೋ ಮನೆಗೆ ಬಂದಿದ್ದೀನಿ, ಫುಲ್ ಇಂಪ್ರೆಸ್ ಮಾಡ್ತೀನಿ ಬಿಡಿ. ನಮ್ ವಿಕ್ರಾಂತು ತುಂಬಾ ದಿನದ ಮೇಲೆ ಜೀವನದಲ್ಲಿ ಒಂದ್ ಗೆಲುವು ಕಂಡಂಗಿದ್ದಾನೆ. ಬಿಕಾಸ್ ನಾನಿವಾಗ ಬಂದಿದ್ದೀನಲ್ಲ, ಅದಕ್ಕೆ. ಫ್ರಾಂಕ್ಲಿ ಸ್ಪೀಕಿಂಗ್ ನಿಶಿ, ನೀನ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಹಾಗಿದ್ರೆ ನಾನು ಇಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಡ್ಲಾ? ಇರಮ್ಮ, ಅದಕ್ಕೇನಂತೆ, ನಿಮ್ಮನೆ ಅಂತಾನೆ ಅನ್ಕೋ. ಅನ್ಕೊಳ್ಳೋದೇನು, ಇನ್ಮೇಲೆ ನನ್ನ ಮನೆನೇ. ಬಿಕಾಸ್ ಇಲ್ಲಿ ನನ್ನ ಸ್ವೀಟ್ ಹಾರ್ಟ್ ಇದಾನಲ್ಲ. ಅಯ್ಯೋ, ನಾನೊಬ್ಳು ನಿಲ್ಸ್ಕೊಂಡೆ ಮಾತಾಡ್ತಾ ಇದ್ದೀನಿ. ಬಾ ಕೂತ್ಕೋ, ಕಾಫಿ ಕೊಡ್ತೀನಿ. ಅಯ್ಯೋ ಬೇಡ ಬೇಡ ಆಂಟಿ, ಬರೋ ದಾರಿಯಲ್ಲಿ ವಿಕಿ ಕಾಫಿ ಟೀ ಎಲ್ಲ ಕೊಡ್ಸಿದ್ರು. ನಿಶಿ, ಹೊರಗೆ ಕಾಫಿ ಕುಡಿಯೋದು ಬೇರೆ, ಮನೇಲಿ ಕಾಫಿ ಕುಡಿಯೋದು ಬೇರೆ. ಅದರಲ್ಲೂ ಅಮ್ಮ ಮಾಡಿರೋ ಕಾಫಿ ನೀನ್ ಕುಡಿದ್ರೆ ಕಳ್ದ್ ಹೋಗ್ತೀಯ. ರಿಯಲಿ? ಹಾಗಿದ್ರೆ ಆಂಟಿ ಮಾಡಿರೋ ಕಾಫಿನ ಕುಡಿಲೇಬೇಕು. ಬಟ್ ಇವಾಗ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ. ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಎಷ್ಟು ದೂರದಿಂದ ಬಂದ್ಯಮ್ಮ? ಆಂಟಿ, ನಾನು US ಅಲ್ಲಿದ್ದೆ ಅಂತ ನಿಮಗ್ ಗೊತ್ತಿಲ್ವಾ? ಅಯ್ಯೋ, ನೀನ್ ಎಜುಕೇಶನ್ಗೋಸ್ಕರ ಬಾಂಬೆಗೆ ಹೋಗಿದಿರೋದಷ್ಟೇ ನನಗೆ ಗೊತ್ತಿರೋದು. ನನಗ್ ಬೇರೆ ಏನು ಗೊತ್ತಿಲ್ಲಮ್ಮ ನಿನ್ ಬಗ್ಗೆ. ನೀ ಅಮ್ಮಂಗೇನು ಹೇಳೇ ಇಲ್ವಾ? ಟೂ ಬ್ಯಾಡ್ ವಿಕಿ. ಇಲ್ಲ ನಿಶಿ, ಐ ಆಮ್ ರಿಯಲಿ ಸಾರಿ. ಆಕ್ಚುಲಿ ಆ ಟೈಮಲ್ಲಿ ಪ್ರಜ್ಞಾ ತೀರ್ಕೊಂಡಿದ್ಲು. ಅದಕ್ಕೆ ಅಮ್ಮಂಗೆ ಆ ಟೈಮಲ್ಲಿ ಏನು ಹೇಳಕ್ಕಾಗ್ಲಿಲ್ಲ. ಇನ್ಮೇಲಿಂದ ನಾನು ಫಾರಿನ್ಗೆಲ್ಲ ಹೋಗಲ್ಲ ಆಂಟಿ, ಇಲ್ಲೇ ಸೆಟಲ್ ನಾನು. ರಾಯದುರ್ಗದಲ್ಲಿ ನಾನ್ ಡಿಸೈನ್ ಮಾಡಿರೋ ಬ್ರ್ಯಾಂಡ್ ಔಟ್ಲೆಟ್ ಓಪನ್ ಮಾಡೋಣ ಅಂತಿದ್ದೀನಿ. ಅಂದ್ರೆ? ಅದೇಮ್ಮ, ಈ ಸೀರಿಯಲ್ ಸಿನಿಮಾಗಳಲ್ಲೆಲ್ಲ ಡಿಸೈನರ್ ಬಟ್ಟೆಗಳು ಹಾಕ್ತಾರಲ್ಲ, ಆ ಥರದೊಂದು ಬ್ರ್ಯಾಂಡ್ ಔಟ್ಲೆಟ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ ನಮ್ಮೂರಲ್ಲಿ. ಓ, ಅಂದ್ರೆ ಬಟ್ಟೆ ಹೊಲಿಯೋ ಕೆಲ್ಸನಾ? ಹಾ ಆಂಟಿ, ಒಂಥರ ಹಾಗೆ ಅನ್ಕೊಳ್ಳಿ. ಸುಮ್ನೆ ತಮಾಷೆ ಮಾಡ್ದೆ. ಸರಿ ಹೋಗು, ಫ್ರೆಶ್ ಅಪ್ ಆಗ್ ಬಾ, ಕಾಫಿ ಮಾಡ್ತೀನಿ. ಹಾ ವಿಕಿ. ಬಾ. ಅಮ್ಮ, ಅಮ್ಮ,
ಅಬ್ಬಾ ಅಯ್ಯೋ ತ್ರಿವಿಕ್ರಮ್, ಅಯ್ಯೋ ಅಮ್ಮ ಏನಾಯ್ತು? ಪಾಪ ಯಾಕೆ ಪಾಪ ಹಿಂಗ್ ಬಿದ್ದಿದ್ದೀರಾ? ಅಬ್ಬಾ ಅಯ್ಯೋ ಏನಾಯ್ತಯ್ಯ? ಎದ್ದಳು. ಯಾಕೆ ಬಿದ್ಬಿಟ್ರಿ ಯಾಕಯ್ಯ? ಅಬ್ಬಾ ಕುತ್ಕೋ. ಪಾಪ ಯಾಕೆ ಬಿದ್ಬಿಟ್ರಿ? ಅದು ಮಾತ್ರ ಸ್ವಲ್ಪ ದೂರ ಆಯ್ತಾ, ಅದನ್ನ ತಗೊಳಕ್ ಹೋಗಿ ಹಂಗೆ ಸ್ಲಿಪ್ ಆಗಿ ಬಿದ್ಬಿಟ್ಟೆ. ನೀವ್ಯಾಕೆ ತಗೊಳಕ್ ಹೋದ್ರಿ? ಯಾರಾದ್ರೂ ಕರ್ತಿದ್ರೆ ನಾವೇ ತಂದ್ಕೊಡ್ತಿರ್ಲಿಲ್ವಾ? ಈಗೇನೋ ನೀ ಇದೆಯಾ ಕಂದ, ತಂಗ್ ಕೊಡ್ತೀಯ. ಇನ್ ಸ್ವಲ್ಪ ದಿನ ಆದ್ಮೇಲೆ ನಂಗೆ ಯಾರಿದಾರೆ ಹೇಳು? ಏನಿಲ್ಲ ಮ್ಯಾಜಿಕ್ ಮಾಸ್ಟರ್, ನಾನು ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ. ಅದು ಸಾಧ್ಯ ಇಲ್ಲ ಬಿಡು ಪುಟ್ಟ. ಯಾಕೆ ಸಾಧ್ಯ ಇಲ್ಲ? ಹಾ, ಯಾಕಂದ್ರೆ ನಿಮ್ಮಪ್ಪ ಇವತ್ತಲ್ಲ ನಾಳೆ ಮನೆ ಬಿಟ್ಟು ಹೋಗ್ಬೇಕು. ಯಾಕೆ ಹೋಗ್ಬೇಕು? ನಮ್ಮಪ್ಪ ಎಲ್ಲೂ ಹೋಗಲ್ಲ, ನನ್ ಜೊತೆನೇ ಇರ್ತಾರೆ ಅಲ್ವಾ ಪಪ್ಪ? ಇಲ್ಲ ಕಂದ, ನಿಮ್ಮಮ್ಮ ನಾನು ಇರಕ್ ಬಿಡಲ್ಲ. ಯಾಕೆ ಬಿಡಲ್ಲ? ಯಾಕಂದ್ರೆ ನಿಮ್ಮ ಅಮ್ಮಂಗೆ ನಿಮ್ಮ ಅಪ್ಪನ ಕಂಡ್ರೆ ಇಷ್ಟನೇ ಇಲ್ಲ. ಯಾರೋಳು ಮಾತಿಗೂ ಕ್ಲೋಸ್ ಫ್ರೆಂಡ್ ಅಂತಿದ್ದಾಳೆ? ಅಲ್ಲ, ನನ್ ಗಂಡನ್ ಮೈ ಮೇಲೆ ಬಿದ್ದು ಮಾತಾಡ್ತಿದ್ದಾಳೆ. ನನಗೆ ಯಾಕೋ ಇದು ಬರೀ ಫ್ರೆಂಡ್ಶಿಪ್ ಅನ್ನಿಸ್ತಾ ಇಲ್ಲ. ಅವಳ ಕತೆ ಬಿಡಿ, ವಿಕ್ರಾಂತ್ ಆದ್ರೂ ಹೇಳ್ಬೇಕು ತಾನೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ. ಸುಮ್ಮನೆ ಅವಳು ಗಂಟ್ಕೊಂಡೇ ಇದ್ದಾರೆ. ಇವರು ನನ್ನ ಹೊಟ್ಟೆ ಉರಿಸ್ಬೇಕು ಅಂತಾನೆ ಮಾಡ್ತಿದ್ದಾರೆ. ಅಲ್ಲ, ನಾನೇ ಯಾಕೆ ಅವ್ರ ಮೇಲೆ ಅನುಮಾನ ಪಡ್ತಿದ್ದೀನಿ? ಆ ಹುಡುಗಿ ಏನೋ ಫಾರಿನ್ ಅಲ್ಲಿ ಬೆಳೆದಿರೋಳು, ಸ್ವಲ್ಪ ಬೋಲ್ಡ್ ಇದ್ದಾಳೆ, ಮೈ ಮೇಲ್ ಬಿದ್ದು ಮಾತಾಡ್ತಾಳೆ, ಅಪರೂಪಕ್ಕೆ ಬೇರೆ ಸಿಕ್ಕಿದಾಳೆ. ವಿಕ್ರಾಂತ್ ಆದ್ರೂ ಅವಳನ್ನ ಹೇಗೆ ಅವಾಯ್ಡ್ ಮಾಡಕ್ಕಾಗತ್ತೆ? ನಾನು ಯಾಕೆ ಹೀಗೆ ಪಾಸಿಟಿವ್ ಆಗ್ತಾ ಇದ್ದೀನಿ? ಅದೇನಾದ್ರೂ ಆಗ್ಲಿ, ನಾನಿದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೇಬಾರ್ದು. ಈಗ ಹೇಗಾದ್ರೂ ಮಾಡಿ ನಮ್ ಸಂಬಂಧನ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ವಿಕ್ರಾಂತ್ ಅವರು ನನ್ನನ್ನ ಯಾವತ್ತೂ ಬಿಟ್ಕೊಟ್ಟವ್ರಲ್ಲ, ಪ್ರತಿ ಕ್ಷಣನೂ ನನ್ನ ಜೊತೆಗೆ ಇದ್ರು. ನಾನೇ ನನ್ನ ಸಮಸ್ಯೆನ ಅವ್ರಿಗೆ ಹೇಳಿ ಅರ್ಥ ಮಾಡಿಸೋದ್ರಲ್ಲಿ ಎಡು ಬಿಟ್ಟೆ. ಮತ್ತೆ ಆ ತಪ್ಪನ್ನ ಮಾಡಬಾರ್ದು ನಾನು. ಸುಲೋಚನಾ ಅವ್ರ ಮೇಲಿರೋ ಕೋಪ ಆಗ್ಲಿ, ತ್ರಿವಿಕ್ರಮ್ ಮೇಲಿರೋ ಕೋಪ ಆಗ್ಲಿ, ನಾನು ವಿಕ್ರಾಂತ್ ಅವ್ರ ಮೇಲೆ ತೋರಿಸ್ಬಾರ್ದು.